ಅಗ್ರಜನಿಂದ ಸಂಜನಾ ದುರ್ಬಳಕೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಇವತ್ತು ಬೆಳ್ಳಿತೆರೆಗೆ ಅಗ್ರಜ ಅಪ್ಪಳಿಸಿದ್ದಾನೆ. ಅಭಿಮಾನಿಗಳು ಥಿಯೇಟರ್ನತ್ತ ಧಾವಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ನಟಿಸಿರುವಂತಹ ಸಂಜನಾಗೆ ಸಾಕಷ್ಟು ಹರ್ಟ್ ಆಗಿದೆ. ಅಲ್ಲದೆ ನನ್ನನ್ನು ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಆರೋಪವನ್ನ ಸಂಜನಾ ಮಾಡಿದ್ದಾರೆ. ಹಾಗಾದ್ರೆ ಏನು ದುರ್ಬಳಕೆಯಾಗಿದೆ, ಸಂಜನಾ ಯಾಕಿಷ್ಟು ಹರ್ಟ್ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ನೀಡ್ತೀವಿ. ಅದಕ್ಕೂ ಮುಂಚೆ ಚಿತ್ರ ನೋಡಿದ ತಕ್ಷಣ ಸಂಜನಾ ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಏನಂತ ಟ್ವೀಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ಚಿತ್ರ ನೋಡಿದ ತಕ್ಷಣ ಸಂಜನಾಗೆ ಶಾಕ್ ಆದಿತ್ತು. ಇದೇ ರೀತಿಯಾಗಿ ಅವರು ಟ್ವೀಟ್ ಮಾಡಿದ್ದಾರೆ. ನನಗೆ ಶಾಕ್ ಆಯಿತು ಅದನ್ನ ನೋಡಿದಾಗ. ನಾನು ಬೇರೆ ರೀತಿಯೇ ಅಲ್ಲಿ ನನ್ನನ್ನು ಬೇರೆ ರೀತಿಯೇ ತೋರಿಸಲಾಗಿದೆ. ಜೊತೆಗೆ ಕ್ಲೈಮ್ಯಾಕ್ಸ್ನಲ್ಲಿ ನನ್ನ ಕ್ಯಾರೆಕ್ಟರ್ ಏನಿತ್ತು ಅದನ್ನು ನನಗೆ ಹೇಳಿದಂತೆ ತೋರಿಸಲಾಗಿಲ್ಲ. ಜೊತೆಗೆ ಬ್ಯಾಕ್ ಶಾಟ್ನಲ್ಲಿ ಬೇರೆ ಹುಡುಗಿಯನ್ನು ಬಳಸ್ಕೊಳ್ಳಲಾಗಿದೆ. ಕೆಲವು ಸ್ನಾನದ ಸೀನ್ಗಳನ್ನು ಕೂಡ ಅಲ್ಲಿ ಮಿಸ್ಯೂಸ್ ಮಾಡಿಕೊಳ್ಳಲಾಗಿದೆ ಅಂತ ಸಂಜನಾ ಟ್ವೀಟ್ ಮಾಡಿದ್ದಾರೆ. ಹಾಗಾದರೆ ಯಾಕೆ ಸಂಜನಾ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ, ಯಾಕೆಷ್ಟು ಹರ್ಟ್ ಆಗಿದ್ದಾರೆ, ಜೊತೆಗೆ ಏನಂತಹ ಅವಾಂತರ ಅಗ್ರಜ ಚಿತ್ರತಂಡ ಮಾಡಿದೆ ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಚಿತ್ರವನ್ನು ನೋಡಿದ ತಕ್ಷಣ ಸಂಜನಾ ಟ್ವೀಟ್ ಮಾಡಿದರು, ನನಗೆ ನಿಜವಾಗಿಯೂ ಶಾಕ್ ಆಗಿದೆ. ನನಗೆ ಹೇಳಿದ್ದ ರೀತಿಯೇ ಬೇರೆ, ಸಿನಿಮಾದಲ್ಲಿ ತೋರಿಸಿರುವಂತಹ ರೀತಿಯೇ ಬೇರೆ. ಜೊತೆಗೆ ಕ್ಲೈಮ್ಯಾಕ್ಸ್ನಲ್ಲಿ ನನ್ನ ಕ್ಯಾರೆಕ್ಟರ್ ಏನಿತ್ತು ನನಗೆ ಹೇಳಿದ ರೀತಿಯಲ್ಲಿ ಅಲ್ಲಿ ತೋರಿಸಲಾಗಿಲ್ಲ. ಬೇರೆ ಹುಡುಗಿಯನ್ನ ಬಳಸಿಕೊಂಡು ಬ್ಯಾಕ್ ಶಾಟ್ ತೆಗೆದುಕೊಳ್ಳಲಾಗಿದೆ. ಅದು ನಾನು ಅಂತ ಅಲ್ಲಿ ಪ್ರೊಜೆಕ್ಟ್ ಮಾಡಲಾಗಿದೆ. ಇದರ ಜೊತೆಗೆ ಕೆಲವೊಂದು ಸ್ನಾನದ ಸೀನ್ಗಳನ್ನು ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಸಂಜನಾ ಟ್ವೀಟ್ ಮಾಡಿದ್ದಾರೆ. ಚಿತ್ರ ವೀಕ್ಷಿಸಿದ ನಂತರ ಹೊರಬಂದಂತಹ ಸಂಜನಾ ಶಿವರಾಜ್ ಕುಮಾರ್ ಹಾಗೂ ಜಗ್ಗೇಶ್ ಮುಂದೆಯೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಏನು ಹೇಳಿದ್ರು ಸಂಜನಾ ಆ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಪಿಕ್ಚರ್ ಆದರೂ ಸೂಪರ್ ಹಿಟ್, ಡೆಫಿನೆಟ್ಲಿ ಸೂಪರ್ ಹಿಟ್. ಬಟ್ ನನ್ನ ಹೆಸರು ನಿಜವಾಗ್ಲೂ ಯೂಸ್ ಆಗಿದೆ ಅಂತ ನನಗೆ ಶಾಕ್ ಆಗಿದೆ. ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಳು ಗೊತ್ತಿರೋ ಕಲಾವಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದು ಒಂದು ಮಾತಲ್ಲಿ ತುಂಬ ಶಾಕ್ ಆಗಿದ್ದೀನಿ. ಹಾಗೆ ಒಂದು ಪರ್ಟಿಕ್ಯುಲರ್ ಶಾಟ್ ಅಲ್ಲಿ ರಿಚ್ ಪರ್ಸನ್ ಪಕ್ಕದಲ್ಲಿ ಮಲಗಿರೋರು ಅದು ನಾನು ಮಾಡೇ ಇಲ್ಲ. ಬರೀ ಬೆನ್ನಿದೆ ಯಾರೋ ಹೀರೋಯಿನ್, ಅದು ನಾನು ಮಾಡೇ ಇಲ್ಲ. ಬಟ್ ಮೂವಿ ಇಸ್ ಅ ಸೂಪರ್ ಹಿಟ್. ಅದು ತುಂಬ ಖುಷಿ ಇದೆ. ತುಂಬ ಖುಷಿ. ಜಗ್ಗೇಶ್ ಸರ್ ಕಾಂಬಿನೇಷನಲ್ಲಿ, ದರ್ಶನ್ ಸರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಡೀ ಪಿಕ್ಚರ್ ಗೆದ್ದಿದೆ. ಎಲ್ಲರೂ ಗೆದ್ದಿದ್ದೀವಿ. ಬಟ್ ಈ ಶಾರ್ಟ್ಸ್ ನಾನು ಮಾಡಿದ್ದೀನಿ ಅಂತ ನನಗೆ ತುಂಬ ಶಾಕ್ ಇದೆ. ಅಂದರೆ ನಾನು ಮಾಡೇ ಇಲ್ಲ, ಅದು ಹಾಗೆ ಪೋಟ್ರಿ ಆಗಿದೆ ಅಂತ ನನಗೆ ತುಂಬ ಶಾಕ್ ಇದೆ. ಸೂಪರ್ ಹಿಟ್, ಡೆಫಿನೆಟ್ಲಿ ಸೂಪರ್ ಹಿಟ್. ಬಟ್ ನನ್ನ ಹೆಸರು ನಿಜವಾಗ್ಲೂ ಯೂಸ್ ಆಗಿದೆ ಅಂತ ನನಗೆ ಶಾಕ್ ಆಗಿದೆ. ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಳು ಗೊತ್ತಿರೋ ಕಲಾವಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದು ಒಂದು ಮಾತಲ್ಲಿ ತುಂಬ ಶಾಕ್ ಆಗಿದ್ದೀನಿ. ಹಾಗೆ ಒಂದು ಪರ್ಟಿಕ್ಯುಲರ್ ಶಾಟ್ ಅಲ್ಲಿ ರಿಚ್ ಪರ್ಸನ್ ಪಕ್ಕದಲ್ಲಿ ಮಲಗಿರೋರು ಅದು ನಾನು ಮಾಡೇ ಇಲ್ಲ. ಬರೀ ಬೆನ್ನಿದೆ ಯಾರೋ ಹೀರೋಯಿನ್, ಅದು ನಾನು ಮಾಡೇ ಇಲ್ಲ. ಬಟ್ ಮೂವಿ ಇಸ್ ಅ ಸೂಪರ್ ಹಿಟ್. ಅದು ತುಂಬ ಖುಷಿ ಇದೆ. ತುಂಬ ಖುಷಿ. ಜಗ್ಗೇಶ್ ಸರ್ ಕಾಂಬಿನೇಷನಲ್ಲಿ, ದರ್ಶನ್ ಸರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಡೀ ಪಿಕ್ಚರ್ ಗೆದ್ದಿದೆ. ಎಲ್ಲರೂ ಗೆದ್ದಿದ್ದೀವಿ. ಬಟ್ ಈ ಶಾರ್ಟ್ಸ್ ನಾನು ಮಾಡಿದ್ದೀನಿ ಅಂತ ನನಗೆ ತುಂಬ ಶಾಕ್ ಇದೆ. ಅಂದರೆ ನಾನು ಮಾಡೇ ಇಲ್ಲ, ಅದು ಹಾಗೆ ಪೋಟ್ರಿ ಆಗಿದೆ ಅಂತ ನನಗೆ ತುಂಬ ಶಾಕ್ ಇದೆ. ಚಿತ್ರವನ್ನು ನೋಡಿ ನನಗೆ ಶಾಕ್ ಆಯಿತು. ನನ್ನ ಪಾತ್ರನ ನೋಡಿ ನನಗೆ ಶಾಕ್ ಆಯಿತು. ನನಗೆ ಹೇಳಿದ್ದೇ ಬೇರೆ, ಅಲ್ಲಾಗಿರುವಂತಹದ್ದೇ ಬೇರೆ ಅನ್ನೋದು ಸಂಜನಾ ಮಾತು. ಅದನ್ನು ನೋಡಿದ ತಕ್ಷಣ ಅವರು ಕೂಡ ಶಾಕ್ ಒಳಗಾದರು. ಹಾಗಾದರೆ ಏನಾಗಿದೆ ಅಲ್ಲಿ ಅಗ್ರಜನ ಚಿತ್ರದಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ನಟಿ ಸಂಜನಾ ನಮ್ಮ ಜೊತೆ ಇದ್ದಾರೆ. ಸಂಜನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ತೆ. ಚಿತ್ರ ನೋಡಿದ ತಕ್ಷಣ ನಿಮ್ಮ ಬಾಯಲ್ಲಿ ಬಂದಂತಹ ಮಾತು ಐ ಆಮ್ ಶಾಕ್ಡ್ ಅಂತ. ಹೌದು. ಯಾಕೆ, ಏನಾಗಿದೆ? ಫಸ್ಟ್ಲಿ ನಾನು ಸಿನಿಮಾ ಸೈನ್ ಮಾಡಿದಾಗ ಇಟ್ಸ್ ಸ್ಲೈಟ್ಲಿ ಕಾಂಟ್ರವರ್ಷಿಯಲ್ ರೋಲ್. ನನಗೆ ಗೊತ್ತಿತ್ತು ಇದು ಸ್ಲೈಟ್ಲಿ ಬೋಲ್ಡ್ ರೋಲ್ ಆಗಿರುತ್ತೆ. ಬೋಲ್ಡ್ ಅಂದರೆ ಒಂದು ರಿಯಲ್ ಲೈಫ್ ನಟಿ ಆಗಿದೆ, ಬೇರೆ ಏನೂ ಇಲ್ಲ. ಅಂದರೆ ಎಂಥದ್ದು ಪರ್ಟಿಕ್ಯುಲರ್ ಸೀನ್ಸು ಆಗಿರ್ಬೋದು, ಏನಾದರೂ ಸಂದರ್ಭಗಳಾಗಿರ್ಬೋದು, ಏನೂ ಇಲ್ಲ. ಸಿಚುವೇಶನ್ಸ್ ಆ ಥರ ಇದೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಬೋಲ್ಡಿಂದ ಹೆಚ್ಚಾಗಿ. ಸೊ ಏನಾಯ್ತಂದರೆ ನಾನು ಪಿಕ್ಚರ್ ಒಪ್ಕೊಂಡೆ. ಬಟ್ ಇದೊಂದು ಯಾರೋ ಒಂದು ತುಂಬ ಕರ್ನಾಟಕದಲ್ಲಿ ಪಾಪ್ಯುಲರ್ ಇರೋ ನಟಿಯ ಪಾತ್ರ.
ಅದು ಯಾರೇ ಆಗಿರ್ಬೋದು, ಆ ನಟಿಯ ಹೆಸರು ನಿಶಾ ಆಗಿರ್ಬೋದು, ಯುನೋ ಪೂಜಾ ಆಗಿರ್ಬೋದು. ಸೊ ಪೂಜಾ ಅವರು ಇದ್ದಾರೆ ಹೀರೋಯಿನ್, ಆ ಥರ ತೋರಿಸಿದ್ರೆ ಓಕೆ. ಬಟ್ ಇದ್ರಲ್ಲಿ ಗಂಡ ಹೆಂಡತಿ ಸಿನಿಮಾಯಿಂದ ಶಾರ್ಟ್ಸ್ ಬಳಸಿದ್ದಾರೆ. ಹೌದು, ನನಗೆ ಗೊತ್ತಿಲ್ಲ. ಆ್ಯಂಡ್ ಗಂಡ ಹೆಂಡತಿ ಸಂಜನಾ ಅಂತ ಪೋಟ್ರೆ ಆಗಿದೆ. ಸೊ ಗಂಡ ಹೆಂಡತಿ ಸಂಜನಾ ಅಂತ ಪೋಟ್ರೆ ಆಗಿ ಮತ್ತು ಫುಲ್ ಕ್ಯಾರೆಕ್ಟರ್ ಕ್ಯಾರಿ ಆದರೆ ಏನಾಗುತ್ತೆ, ಈಗ ನಾವು ಸಿನಿಮಾದವರು ನಮಗೆ ಅರ್ಥ ಆಗುತ್ತೆ ದಟ್ ಅದು ಬರೀ ಒಂದು ಪಾತ್ರ ಅಂತ. ಬಟ್ ಸಾಮಾನ್ಯ ಜನ, ಹಳ್ಳಿ ಕಡೆ ಜನ ಇರಬಹುದು, ಮೈಸೂರು, ದಾವಣಗೆರೆ, ಅಲ್ಲೆಲ್ಲ ಜನ ಏನು ಅಂದ್ಕೊಳ್ತಾರೆ, ಇವ್ರು ಈ ಥರನೇ ಅಂತ. ಸೊ ದ್ಯಾಟ್ ಈಸ್ ರಾಂಗ್. ಈಗ ಜಗ್ಗೇಶ್ ಅವರು ಬ್ರೋಕರ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅದಕ್ಕೆ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಇದೆ, ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಬಟ್ ಜಗ್ಗೇಶ್ ಸರ್ ಬ್ರೋಕರ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವಾಗ ಜಗ್ಗೇಶ್ ಸರ್ ಹೆಸರು ಜಗ್ಗೇಶ್ ಅಂತಾನೆ ಇಟ್ಟಿಲ್ಲ ತಾನೆ ಸಿನಿಮಾನಲ್ಲಿ. ಸೊ ಒಂದು ಹೀರೋಯಿನ್ ಹೆಸರು ಸಂಜನಾ, ಗಂಡ ಹೆಂಡತಿ ಸಂಜನಾ ಅಂತಾನೆ ಹೇಳಿಬಿಟ್ಟು ಅಂತ ಒಂದು ಸಿಚುವೇಶನಲ್ಲಿ ಹಾಕೋದು ಸರಿ ಇಲ್ಲ ತಾನೆ. ಓಕೆ, ಅಗ್ರಜನ ಸಿನಿಮಾದಲ್ಲಿ ಸಂಜನಾಗೆ ಪ್ರೊಜೆಕ್ಟ್ ಆಗಿದ್ರಲ್ಲಿ ಏನು ತಪ್ಪು? ಹೀರೋಯಿನ್ ಸಂಜನಾ ಅಂತ ಪ್ರೊಜೆಕ್ಟ್ ಆಗಿದ್ದಾರೆ. ಫಿಲ್ಮ್ ಹೀರೋಯಿನ್ ಗಂಡ ಹೆಂಡತಿ ಸಂಜನಾ ಅಂತಾನೆ ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ ನಾನು ಕ್ಲಿಯರ್ ಆಗಿ ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಕೇಳಿದ್ದೆ, ನನ್ನ ಹೆಸರಿಲ್ಲ ತಾನೆ ಅಂತ. ಇಲ್ಲ ಮೇಡಮ್, ನಿಮ್ಮ ಹೆಸರಿಲ್ಲ ಅಂತ ಡೈರೆಕ್ಟರ್ ಸರ್ ನನಗೆ ಹೇಳಿದ್ರು. ಬರೀ ಒಂದು ದೊಡ್ಡ ಹೀರೋಯಿನ್ ಅಂತ ತೋರಿಸಿದ್ವಿ, ಯಾರೋ ದೊಡ್ಡ ಹೀರೋಯಿನ್ ಅಂತ ತೋರಿಸಿದ್ವಿ, ದಟ್ ಇಸ್ ಫೈನ್. ಬಟ್ ಇವತ್ತು ಹೋಗಿ ನೋಡಿದ್ರೆ ಒರಿಜಿನಲ್ ಹೆಸರು ಸಂಜನಾ ಅಂತ ಇದೆ, ಗಂಡ ಹೆಂಡತಿ ಸಂಜನಾ ಅಂತ ಇದೆ. ಓಕೆ ಓಕೆ, ನಿಮ್ಗೆ ಗೊತ್ತಿಲ್ಲದೆ ಚಿತ್ರದಲ್ಲಿ ಗಂಡ ಹೆಂಡತಿ ಸೀನ್ಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. ಹೌದು, ಸೀನ್ಗಳನ್ನು ಬಳಸ್ಕೊಂಡಿದ್ದಾರೆ. ಅಂದ್ರೆ ನನ್ನ ಇಂಟ್ರೊಡಕ್ಷನ್ನೇ ಅದು ಗಂಡ ಹೆಂಡತಿ ಸೀನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅಂಥ ಒಂದು ಕ್ಯಾರೆಕ್ಟರ್ ನಾನು ಒಪ್ಕೊಳ್ತಾ ಇರಲಿಲ್ಲ, ಮಾಡ್ತಾನೆ ಇರಲಿಲ್ಲ ಅಟ್ ದ ಫಸ್ಟ್ ಪ್ಲೇಸ್. ನನಗೆ ಮಾಡೋ ಅವಶ್ಯಕತೆನೂ ಇಲ್ಲ. ಬಟ್ ಏನೋ ಹೇಳ್ಬಿಟ್ಟು ಏನೂ ಆಗಿದ್ದೆ. ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂದರೆ ನಾಟ್ ಓನ್ಲಿ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಸಾಸಿನೇಷನ್, ರಿಯಲ್ ಲೈಫ್ ಹೆಸರನ್ನು ಯುನೋ ಮಿಸ್ಯೂಸ್ ಮಾಡಲಾಗಿದೆ. ಓಕೆ, ರಿಯಲ್ ಲೈಫ್ ಹೆಸರನ್ನು ಮಿಸ್ಯೂಸ್ ಮಾಡ್ಕೊಳ್ಳಾಗಿದೆ. ಅಂದ್ರೆ ಯಾವ ರೀತಿ ಮಿಸ್ಯೂಸ್ ಅಂತ ಹೇಳ್ತಾರೆ? ಇವಾಗ ಸಂಜನಾ ಒಬ್ಬ ಪಾಪ್ಯುಲರ್ ನಟಿ, ಕನ್ನಡದ ನಟಿ ಸಂಜನಾ ಅವರನ್ನ ನಾವು ಸ್ಕ್ರೀನ್ ಅಲ್ಲಿ ತಗೊಂಡಿದೀವಿ ಅಂತಾನೆ ಹೇಳಿದ್ರು. ನೆಗೆಟಿವ್ ಲೈಟ್ ಅಲ್ಲಿ ಯಾವ ರೀತಿ? ನೆಗೆಟಿವ್ ಲೈಟ್ ಪಿಕ್ಚರ್ ಅಲ್ಲಿ ಇದೆ. ಆಕ್ಚುಲಿ ಅಲ್ಲಿ ಒಂದು ಡೀಲ್ ನಡೆಯುತ್ತೆ. ಆ ಡೀಲ್ ಅಲ್ಲಿ ಇವ್ರನ್ನ ಭೇಟಿ ಮಾಡಿಸ್ತೀವಿ ಅಂತ ಇರುತ್ತೆ. ಸೊ ಭೇಟಿ ಮಾಡಿಸಿದಾಗ, ಈಗ ಬ್ರೋಕರ್ ಅವ್ರು ಬಂದು ಶ್ರೀಮಂತರಿಗೆ ಭೇಟಿ ಮಾಡಿಸಿದಾಗ ಬರೀ ಬೆನ್ನಿನ ಶಾಟ್ ಇದೆ. ನಾನು ಆ ಶಾಟ್ ಮಾಡೇ ಇಲ್ಲ, ಬರೀ ಬೆನ್ನಿನ ಶಾಟ್ ಇದೆ. ಆ ಬೆನ್ನು ಬಂದು ಯಾರೋ ಹೆಣ್ಣು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಇಡೀ ಬೆನ್ನಲ್ಲಿ ಬಟ್ಟೆನೇ ಹಾಕೊಂಡಿಲ್ಲ ಅವರು. ಆ್ಯಂಡ್ ಆ ಶಾಟ್ ಕಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಾನು ಸ್ನಾನ ಮಾಡ್ತಾ ಇರೋ ಸೀನ್ ಇದೆ. ಸ್ನಾನ ಮಾಡ್ತಾ ಇರೋದನ್ನ ಇಲ್ಲಿ ತನಕನೇ ಸ್ನಾನ ಮಾಡ್ತಾ ಇದ್ದೀನಿ, ಶವರ್ ಆನ್ ಇದೆ. ಬಟ್ ಆ ಸ್ನಾನ ಮಾಡ್ತಾ ಇರೋ ಸೀನ್ ನಾನು ಬೇರೆ ಸೀನಿಗೋಸ್ಕರ ಶೂಟ್ ಮಾಡಿದ್ದೀನಿ. ಆ ಬೇರೆ ಸೀನ್ದು ಪಿಕ್ಚರಲ್ಲಿ 2 ಸಲ ರಿಪೀಟ್ ಆಗ್ತಾ ಇದೆ. ಪಿಕ್ಚರ್ ರಿಪೋರ್ಟ್ ತುಂಬ ಚೆನ್ನಾಗಿದೆ, ಪಿಕ್ಚರ್ ಹಿಟ್ ಆಗಿದೆ. ಆಗಲೇ ಮಾರ್ನಿಂಗ್ ಶೋ ಜೊತೆಗೆ ನೋಡ್ಕೊಂಡು ಬಂದ್ವಿ. ಆಡಿಯನ್ಸ್ ಆರ್ ವೆರಿ ವೆರಿ ಹ್ಯಾಪಿ. ದರ್ಶನ್ ಸರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ, ಜಗ್ಗೇಶ್ ಸರ್ ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ. ತುಂಬ ಸಂತೋಷ, ತಂಡ ಗೆದ್ದಿದೆ. ಆ್ಯಂಡ್ ಎಲ್ಲರೂ ನಾವು ಗೆಳೆಯರು, ನಾನಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು. ಬಟ್ ಈ ಥರ ಒಂದು ರಿಯಲ್ ಲೈಫಲ್ಲೂ ಈಗ ನಾವು ಸಪೋಸ್ ಊರಿನ ಕಡೆ ಎಲ್ಲ ಹೋದರೆ ಜನ ಅಗ್ರಜದಲ್ಲಿ ಗಂಡ ಹೆಂಡತಿ ಸಂಜನಾನ ಹೇಗೆ ತೋರಿಸಿದ್ರು, ಗಂಡ ಹೆಂಡತಿ ಸಂಜನಾ ಹಾಗೆ ಗೊತ್ತಾ ನಿಮಗೆ ಅಂತ ಒಂದು ಹೇಳ್ತಾರಲ್ಲ, ಅದು ತಪ್ಪಾಗತ್ತೆ. ಸೊ ನೆಗೆಟಿವ್ ರೋಲ್ ನೆಗೆಟಿವ್ ಲೈಟ್ ಇರುತ್ತೆ ಅಂತ ಸಂಜನಾಗ್ ಹೇಳಿರ್ಲಿಲ್ಲ. ಹಾಗಾದ್ರೆ ಇಲ್ಲ, ನನಗೆ ಈ ಸೀನ್ಸ್ ಇರತ್ತಂತಾನೆ ನನಗೆ ಗೊತ್ತಿರಲಿಲ್ಲ. ಈ ಸೀನ್ಸ್ ಬೇರೆಯವ್ರ ಕೈಯಿಂದ ಮಾಡಿಸಿದ್ದಾರೆ. ಈ ಪರ್ಟಿಕ್ಯುಲರ್ ಬ್ಯಾಕ್ಲೆಸ್ ಸೀನ್ ಏನಿದೆಯೋ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಪಿಕ್ಚರ್ ನೋಡೋ ತನಕ ದಟ್ ಈ ಸೀನ್ಸ್ ಇದೆ ಅಂತ. ಅದು ಬ್ಯಾಕ್ಲೆಸ್ ಆಗಿ ತೋರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಫ್ರಂಟ್ ಶಾಟ್ ಅಲ್ಲಿ ನನಗೆ ತೋರಿಸಿದ್ದಾರೆ. ಬೇರೆ ಸೀನ್ ಇಲ್ಲಿ ಬಳಸ್ಕೊಂಡಿದ್ದಾರೆ. ಓಕೆ ಓಕೆ. ಸೊ ಈ ಸೀನ್ ನಂತರ ನಿಮ್ದು ಇಂಥದ್ದೊಂದು ಸೀನ್ ಬಳಸ್ಕೊಳ್ತೀವಿ ಅಂತ ನಿಮಗೆ ಹೇಳೂ ಇರಲಿಲ್ಲ? ಅವರು ಹೇಳಿರಲಿಲ್ಲ. ಸೊ ಹೀಗಾಗಿದೆ. ಓಕೆ. ಸೊ ಇದ್ರ ಜೊತೆಗೇನೆ ಸಂಜನಾ ಹೆಸರನ್ನು ಬಳಸ್ತಾರೆ ಅಂತ ಕೂಡ ಹೇಳಿರಲಿಲ್ಲ? ಖಂಡಿತವಾಗ್ಲೂ ಬಳಸ್ತಾರೆ ಅಂತ ಹೇಳಿರಲಿಲ್ಲ. ಈಗ ದರ್ಶನ್ ಸರ್ ಬಂದು ಸ್ಟಾರ್ಟಿಂಗ್ ಆಫ್ ದ ಮೂವಿನಲ್ಲಿ ಒಂದು ಕರಪ್ಟ್ ಇನ್ಸ್ಪೆಕ್ಟರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಆಫ್ ದ ಮೂವಿಯಲ್ಲಿ ಒಂದು ತುಂಬ ಗ್ರೇಟ್ ಮನುಷ್ಯರಾಗ್ತಾರೆ ಅವರು. ಸೊ ದರ್ಶನ್ ಸರ್ ಹೆಸರು ಬಂದು ಇನ್ಸ್ಪೆಕ್ಟರ್ ದರ್ಶನ್ ಅಂತ ಇಟ್ಟಿಲ್ಲ ತಾನೇ ಸಿನಿಮಾನಲ್ಲಿ. ಹಾಗೆ ಜಗ್ಗೇಶ್ ಸರ್ ಬ್ರೋಕರ್ ರೋಲ್ ಕಾಣಿಸ್ಕೊಳ್ತಾರೆ. ಕ್ಲೈಮ್ಯಾಕ್ಸ್ ಆಫ್ ದ ಮೂವಿಯಲ್ಲಿ ಜಗ್ಗೇಶ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು ಅದ್ಭುತವಾಗಿ ಚೇಂಜ್ ಆಗ್ತಾರೆ. ಅದ್ಭುತ ಚೇಂಜ್ ಏನು ಅದು ನೀವು ಸಿನಿಮಾನಲ್ಲಿ ನೋಡಬೇಕು. ಬಟ್ ಜಗ್ಗೇಶ್ ಸರ್ ಕ್ಯಾರೆಕ್ಟರ್ ಬಂದು ಬ್ರೋಕರ್ ಜಗ್ಗೇಶ್ ಅಂತ ಕರೀಲಿಲ್ಲ ತಾನೆ, ಅದು ರಿಯಲ್ ಲೈಫಲ್ಲೂ ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ದಂಗಿರುತ್ತೆ. ಸೊ ದ್ಯಾಟ್ ಈಸ್ ರಾಂಗ್. ಯುನೋ ಆ ಲೈಟಲ್ಲಿ ಪ್ರೊಜೆಕ್ಟ್ ಮಾಡೋದು, ಬಿಕಾಸ್ ವಿ ವರ್ಕ್ ವೆರಿ ವೆರಿ ಹಾರ್ಡ್ ಆ್ಯಕ್ಚುಲಿ ಟು ಬಿ ಡೂಯಿಂಗ್ ದ್ಯಾಟ್. ಯಾ. ಓಕೆ. ಒಟ್ಟು ಸಿನಿಮಾದಲ್ಲಿ ಎಷ್ಟು ಪಾರ್ಟ್ ನಿಮ್ಮ ಪೋರ್ಷನ್ ಇತ್ತು ಶೂಟಿಂಗು? ಜೊತೆಗೆ ಈ ಶೂಟಿಂಗ್ ಸಂದರ್ಭದಲ್ಲಾಗಲಿ ಯಾವಾಗಲೇ ಆಗಲಿ ಈ ರೀತಿ ಒಂದು ಸನ್ನಿವೇಶ ಬರುತ್ತೆ, ಒಬ್ಬ ಶ್ರೀಮಂತನ ಭೇಟಿ ಆಗುವಂತಹ ಒಂದು ಸೀನ್ ಇರುತ್ತೆ ಅಂತಾಗಲಿ ಏನೂ ಎಕ್ಸ್ಪ್ಲೇನ್ ಮಾಡಿಲ್ವಾ ಶ್ರೀನಂದನ್? ಇಲ್ಲ ಇಲ್ಲ. ಓವರ್ ಆಲ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಿದ್ರು? ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಟ್ಸ್ ರಿಯಲ್ ಲೈಫ್ ಕ್ಯಾರೆಕ್ಟರ್. ಆ್ಯಂಡ್ ಒಂದು ರ್ಯಾಕೆಟಲ್ಲಿ ಸಿಕ್ಕಾಕೊಳ್ತಾಳೆ, ಆ ರ್ಯಾಕೆಟಿಂದ ಆಚೆ ಬರ್ತಾಳೆ.
ಒಂದು ರ್ಯಾಕೆಟಲ್ಲಿ ಸಿಕ್ಕಾಕೊಳ್ತಾಳೆ, ಆ ರ್ಯಾಕೆಟಿಂದ ಪಾಸಿಟಿವ್ ಆಗಿ ಆಚೆ ಬರ್ತಾಳೆ. ಬಟ್ ಇಲ್ಲ, ರ್ಯಾಕೆಟಿಂದ ಅವ್ರು ಪಾಸಿಟಿವ್ ಆಗಿ ಆಚೆ ಬರ್ತಾ ಇಲ್ಲ, ನೆಗೆಟಿವ್ ಆಗಿ ಆಚೆ ಬರ್ತಾ ಇದ್ದಾರೆ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬೇರೆ ಆಗಿದೆ ಅಂತ ಹೇಳಿದ್ರಿ. ಹೌದು ಹೌದು. ಸೊ ಇದನ್ನ ಮೊದಲು ಹೇಳಿದ್ರು ನನ್ನ ಕ್ಯಾರೆಕ್ಟರ್ ಕ್ಲೈಮ್ಯಾಕ್ಸ್ ಬೇರೆ ಆಗಿದೆ. ನನ್ನ ಕ್ಯಾರೆಕ್ಟರ್ ಕ್ಲೈಮ್ಯಾಕ್ಸ್ ಪಾಸಿಟಿವ್ ಆಗಿ ಆಚೆ ಬರ್ತಾಳೆ. ಅಂದ್ರೆ ಅವ್ಳು ರಾಕೆಟಲ್ಲಿ ಸಿಗಾಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ಳು ಹೋಗ್ಬಿಟ್ಟು ಉಗಿತಾಳೆ, ಹೋಗೋ ಏನು ನಿನ್ ಜೀವನದ ಯು ಡೋಂಟ್ ಹ್ಯಾವ್ ಎನಿ ಕ್ವಾಲಿಟೀಸ್ ಇನ್ ಲೈಫ್, ಯು ಡೋಂಟ್ ಹ್ಯಾವ್ ಎನಿ ಎಥಿಕ್ಸ್ ಇನ್ ಲೈಫ್ ಅಂತ ಬೈದು ಹೊರಟೋಗ್ತಾಳೆ. ಬಟ್ ಆ ಬೈದು ಹೋಗೋ ಮುಂಚೆ ಅವ್ರ ಪ್ಲಾನ್ ಮಾಡಿದ ರಾಕೆಟಿಗೆ ಬಿದ್ದುಬಿಟ್ಟು ಅದಾದ್ಮೇಲೆ ಬೈದು ಹೋಗ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ಸೊ ಅದು ಆ್ಯಡ್ ಆಗಿದೆ, ಆ ಬ್ಯಾಕ್ಲಿಸ್ ಶಾಟ್ ಹಾಕ್ಬಿಟ್ಟು ಅದು ಮ್ಯಾನಿಪುಲೇಟ್ ಮಾಡಲಾಗಿದೆ. ಸೊ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮನ್ನ ಬ್ಯಾಡ್ ಆಗಿ ಬಳಸ್ಕೊಳ್ಳಲಾಗಿದೆ, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಕ್ಯಾರೆಕ್ಟರ್, ಆಮೇಲೆ ಸಂಜನಾ ಮ್ಯಾನಿಪುಲೇಟ್ ಮಾಡಲಾಗಿದೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಸೊ ವೀಕ್ಷಕರೇ, ಇದು ಸಂಜನಾರ ಅಳಲು. ನನ್ನ ಕ್ಯಾರೆಕ್ಟರ್ನಲ್ಲಿ ಸಾಕಷ್ಟು ಮಿಸ್ಯೂಸ್ ಆಗಿದೆ, ನನಗೆ ಹೇಳಿದಂತಹ ಕ್ಯಾರೆಕ್ಟರೇ ಒಂದು, ಇಲ್ಲಾಗಿರುವಂತಹ ಕ್ಯಾರೆಕ್ಟರೇ ಒಂದು, ಯಾಕೆ ಹೀಗಾಗಿದೆ ಅನ್ನೋದು ಸಂಜನಾ ಪ್ರಶ್ನೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.